8ನೇ ತರಗತಿ ದೈಹಿಕ ಶಿಕ್ಷಣದಲ್ಲಿ ಅಧ್ಯಾಯ 6 ಮೇಲಾಟಗಳು ಮಾಧ್ಯಮ ಮತ್ತು ದೂರದ ಓಟಗಳ ಬಗ್ಗೆ ಈಗ ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಮೊದಲನೇದಾಗಿ ನಾವು ಮಾಧ್ಯಮ ಮತ್ತು ದೂರದ ಓಟಗಳಲ್ಲಿ ಯಾವ ಅಂಶ ತಿಳ್ಕೊಳ್ತೇವೆ ಎಂದು ನಾವು ಫಸ್ಟ್ ನೋಡ್ಸೋಣ. ಫಸ್ಟ್ನೇದಾಗಿ ಮಾಧ್ಯಮ ಮತ್ತು ದೂರದ ಓಟಗಳ ಪರಿಚಯವನ್ನು ನಾವು ಮಾಡ್ಕೊತೀವಿ. ಮತ್ತು ಮಾಧ್ಯಮ ಮತ್ತು ದೂರದ ಓಟಗಳ ಆರಂಭ ಮತ್ತು ಮುಕ್ತಾಯವನ್ನು ನಾವು ಮಾಡ್ಕೊತೀವಿ. ಆಮೇಲೆ ಸ್ಪರ್ಧೆಯ ನಿಯಮ ಮಾಡ್ಕೊತೀವಿ. ಮತ್ತು ಮಾಧ್ಯಮ ಮತ್ತು ದೂರದ ಓಟಗಳ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ದಾಖಲೆಗಳನ್ನು ನಾವು ತಿಳ್ಕೊಂಡು ಹೋಗ್ತೀವಿ. ಮೊದಲಾಗಿ ನೋಡೋದಾದ್ರೆ ಪ್ರಸ್ತಾವನೆ ಮಾಧ್ಯಮ ಮತ್ತು ದೂರದ ಓಟಗಳು ಹೆಚ್ಚಿನ ಮಹತ್ವ ಹೊಂದಿದ್ದು ಇದರಲ್ಲಿ ಕಾಷ್ಟ ಸಹಿಷ್ಣುತೆ ಹೆಚ್ಚಾಗಿ ಬೇಕಾಗ್ತದೆ. ಮೊದಲಾಗಿ ಮೇಲಾಟಗಳಲ್ಲಿ 3 ವಿಧ ಇರ್ತವೆ. ಮಾಧ್ಯಮ ಮತ್ತು ಮೇಲಾಟಗಳಲ್ಲಿ 3 ವಿಧ. ಅದರಲ್ಲಿ ನಾವು ಮಾಧ್ಯಮ ಮತ್ತು ದೂರದ ಓಟಗಳ ಬಗ್ಗೆ ನಾವೀಗ ತಿಳ್ಕೊಂಡು ಹೋಗೋಣ. ಮೊದಲನೇದಾಗಿ ಮಾಧ್ಯಮ ದೂರದ ಓಟಗಳು. ಈ ಮಾಧ್ಯಮ ದೂರದ ಓಟಗಳಲ್ಲಿ ಮೀಟರ್, 1500 ಮೀಟರ್ ಮತ್ತೆ 3000 ಮೀಟರ್. ಇವು ಮಾಧ್ಯಮ ದೂರದ ಓಟಗಳು. ಮತ್ತು ಎರಡನೇ ನೋಡೋದಾದ್ರೆ ದೂರದ ಓಟಗಳು. ಈ ದೂರದ ಓಟಗಳಲ್ಲಿ 5000 ಮೀಟರ್, 10,000 ಮೀಟರ್, 5,000 ಮೀಟರ್, 10,000 ಮೀಟರ್, ಗುಡ್ಡಗಾಡು ಓಟ, ಮ್ಯಾರಥಾನ್ ಓಟ, ಅರ್ಧ ಮ್ಯಾರಥಾನ್ ಈ ದೂರದ ಓಟಗಳಲ್ಲಿ 5,000 ಮೀಟರ್, 10,000 ಮೀಟರ್, ಗುಡ್ಡಗಾಡು ಓಟ, ಅರ್ಧ ಮ್ಯಾರಥಾನ್ ಓಟ. ಈ ಗುಡ್ಡಗಾಡು ಓಟ ಗುಡ್ಡಗಳಲ್ಲೆಲ್ಲ ಓಟ ಬಿಡ್ತಾರೆ. ಅರ್ಧ ಮ್ಯಾರಥಾನ್ ಅಂದ್ರೆ ಈಗ ರೋಡಲ್ಲಿ ಬಿಡ್ತಾರೆ. ಅಂದ್ರ ಈ ಅರ್ಧ ಮ್ಯಾರಥಾನ್ 21 ಮೀಟರ್, 21 ಕಿಲೋಮೀಟರ್, 21 ಕಿಲೋಮೀಟರ್. ಈ ಮ್ಯಾರಥಾನ್ ಓಟ 42 ಕಿಲೋಮೀಟರ್. ಇವು ದೂರ ಆಗೋದ್ರಿಂದ ಇವುಗಳನ್ನ ರೋಡ್ನಲ್ಲಿ ಬಿಡ್ತಾ ಹೋಗ್ತಾರೆ. ಈ ಮಾಧ್ಯಮ ಮತ್ತು ದೂರ ಓಟಗಳಲ್ಲಿ ಇನ್ನೊಂದಷ್ಟು ಅಂಶಗಳನ್ನ ತಿಳ್ಕೊಳ್ಳೋಣ. ನನ್ನ ಹೆಸರು ಉಲ್ಕಪ್ಪ ಉಪ್ಪಾರ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಎಸ್.ಕೆ. ಗುರುಮುಖೇಶ್ವರ ಪ್ರೌಢಶಾಲೆ. ಅಧ್ಯಾಯ 6 ಮೇಲಾಟಗಳು ಮಾಧ್ಯಮ ಮತ್ತು ದೂರದ ಓಟಗಳು. ಇದರಲ್ಲಿ ನನಗೆ ಬಂದ ವಿಷಯ ಸ್ಪರ್ಧೆಗಳ ಪ್ರಾರಂಭ. ಈಗ ಓಣಿಗಳು ಕಡಿಮೆ ಇರ್ತವೆ. 10 ಓಣಿಗಳಿದ್ದಾಗ ಎಲ್ಲರೂ ಗುಮ್ಮನೆ ಒಂದು ಟ್ರ್ಯಾಕ್ನಲ್ಲಿ 6 ರಿಂದ 8 ಓಣಿಗಳಿರ್ತವೆ. ಆದರೆ ಸ್ಪರ್ಧಿಗಳು ಹೆಚ್ಚಿರ್ತಾರೆ. ಅವಾಗ ಏನು ಮಾಡ್ತಾರೆ ಅಂದ್ರೆ ಗುಂಪುಗಳಾಗಿ ಮಾಡಿ ಬಿಡ್ತಾರೆ. ಅವುಗಳಿಗೆ ಗುಂಪುಗಳಾಗಿ ಬಿಡ್ತಾರೆ ಅಂದ್ರೆ ಈ ಒಂದು ಓಣಿಗೆ ಇಲ್ಲಿಂದ ಬಿಟ್ರೆ ಅವ್ರು ಇಲ್ಲಿ ಬರ್ತಾರೆ. ಅದ್ರ ಒಂದು ಇಬ್ಬರು ಆಯ್ಕೆ ಮಾಡ್ತಾರೆ. ಈಗ 50 ಮಂದಿ ಇದ್ರೆ 6 ರಿಂದ 8 ಓಣಿಗಳಿರ್ತವೆ. ಇದ್ದಾಗ ಏನು ಮಾಡ್ತಾರೆ, 50 ಮಂದಿ ಇರ್ತಾರ, 100 ಮಂದಿ ಇರ್ತಾರ. ಇಷ್ಟು ಮಂದಿ ಇದ್ದಾಗ ಈಗ ಒಬ್ಬರನ್ನ ಬಿಡ್ತಾರೆ. 8 ಮಂದಿ ಬಿಟ್ರೆ ಅದ್ರ ಒಂದು ಇಬ್ಬರು ಆಯ್ಕೆ ಮಾಡ್ತಾರೆ.
ಇನ್ನೇನು ಮಂದಿ ಇರ್ತಾರೆ ಅವ್ರಿಗೆ ಬ್ರೈಟ್ ಮಾಡ್ತಾರೆ. ಇದೇ ಥರ 50 ಮಂದಿಗಳ ಸ್ಪರ್ಧೆಗಳ ಮುಗಿದ ನಂತರ ಉಳಿದಿರ್ತಾರಲ್ಲ ಒಂದೊಂದ್ರಾಗ ಇಬ್ಬರು ಇರ್ತಾರಲ್ಲ ಅವ್ರನ್ನ ಕೊನೆ ತನಕ ಕಾಣಿಸಿ ಆಡ್ತಾರೆ. ಇದನ್ನು ಹಿಡಿಸ್ಕೊಂಡು ಕರೀತಾರೆ. ಆದರೆ ಇವ್ರಿಗೆ ಯಾವ ಅನ್ವಯ ಇರಲ್ಲ. ನೋಡ್ರಿ ಇಲ್ಲೊಂದು ಟ್ಯಾಕ್ ಇಟ್ಟು ಇಷ್ಟು ಇದ್ರಾಗ ಬಿಡ್ತಾರೆ ಅಂತ ಹೇಳ್ತಾರೆ. ಆದರೆ ಇವರು ಇಲ್ಲಿದ್ದವ ಇಲ್ಲಿ ಬರಬಾರ್ದು, ಇಲ್ಲಿದ್ದವ ಇಲ್ಲಿ ಬರ್ಬಾರ್ದು, ಇಲ್ಲಿದ್ದವ ಇಲ್ಲಿ ಬರಬಾರ್ದು ನಾವು ಯಾವ ನಿಯಮಗಳು ಅವ್ರಿಗೆ ಅನ್ವಯ ಆಗೋದಿಲ್ಲ. ಈಗ ಇಲ್ಲಿದ್ದವ ಇಲ್ಲಿ ಹೋಗ್ಬೋದು, ಇಲ್ಲಿದ್ದವು ಇಲ್ಲಿ ಬರ್ಬೋದು. ಕುಮ್ಮನೆ ಕೊಡ್ತಾರೆ. ಯಾರು ಫಸ್ಟ್ ಮಾಡ್ತಾರೆ ಕರಿತಾರೆ ಇವ್ರಿಗೆ ಪದ್ಧತಿಗಳನ್ನು ಕೊಡ್ತಾರೆ. ಈಗ ನೆಕ್ಸ್ಟ್ ಈಗ ಬಿಡ್ತಾರಲ್ಲ ಈ ಥರ ಬಿಡೋದ್ರಿಂದ ಈಗೇನಂತಾರ ಒಂದು ಇಲ್ಲಂದ್ರೆ ವಕ್ರ ರೇಖೆಯನ್ನು ಹಾಕಿರ್ತಾರೆ. ಇಲ್ಲಿ ಟ್ರ್ಯಾಕ್ನಾಗ ವಕ್ರ ರೇಖೆ ಈ ವಕ್ರ ರೇಖೆಗಳು ಹಾಕಿರಲ್ಲ. ಅದೇ ನೋಡಿ ಈ ವಕ್ರ ರೇಖೆಗಳಿಗೆ ಇಲ್ಲೆಲ್ಲ ಇಲ್ಲಿ 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 ಇಲ್ಲೆಲ್ಲ ಇವನ್ನ ನೇರ ರೇಖೆಗಳು ಅಂತಂದ್ರೆ ಹಿಂಗೆ ವಕ್ರ ಆಗಿ ಬಿಡ್ತಾರಲ್ಲ. ಇಲ್ಲೆಲ್ಲ ವಕ್ರ ರೇಖೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಬರ, ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಬರ, ಇವನ್ನ ವಕ್ರ ರೇಖೆ ಅಂತ ಕರೀತಾರ. ಮತ್ತು ಈ ವಕ್ರ ರೇಖೆಗಳನ್ನು ಏನಂತ ಕರೀತಾರ? ಡಯಾಗನಲ್ ಆಕ್ಸೆಸ್ ಎಂದು ಕರೀತಾರ. ಈಗ ಸ್ಪರ್ಧೆಗಳ ನಿಯಮಗಳು ಸ್ಪರ್ಧೆಗಳ ಎಲ್ಲ ಗುಂಪಾಟಗಳಲ್ಲಿ ಗುಂಪಾಗಿ ಬಿಡುತ್ತಾರೆ. ಆಗ 800 ಮೀಟರ್ ಹೊರತುಪಡಿಸಿ. ಈ ಎರಡನೇ ನಿಯಮ ಏನಾಗ್ತೈತಿ ಅಂದ್ರೆ ಹಿಡ್ಸ್ಗಳು ಮಾಡೋದು. ಈಗ ಒಂದು ಗುಂಪುಗಳನ್ನು ಇಲ್ಲಿಂದ ಬಿಡ್ತಾರೆ. ಈಗ 50 ಮಂದಿ ಇದ್ದಾಗ ಒಂದು ಇಷ್ಟು ಬಿಡ್ತಾರೆ. ಆಮೇಲೆ ಇನ್ನೊಂದು ಇಷ್ಟು ಮಾಡ್ತಾರೆ, 2 ಇಟ್ಟು ಈಗ ಎಷ್ಟು ಮಂದಿ ಇರ್ತಾರೆ ಅಷ್ಟು ಇಟ್ಟು ಮಾಡಿಬಿಡ್ತಿರ್ತಾರೆ. ಮತ್ತು ಈ ಇಟ್ಟು ಮಾಡೋದ್ರಿಂದ ಈಗ ಇಬ್ಬರು ಆಯ್ಕೆ ಮಾಡ್ತಾರಲ್ಲ, ಈ ಇರ್ತಾಗ ಒಂದು 4-5 ಇರ್ತೀವಿ ಮಾಡಿದ್ರೆ ಅದು ಇಬ್ಬರು ಹಂಗೆ 10 ಮಂದಿ ಆಡ 10 ಮಂದಿ ಇರ್ತಾರೆ. ಇವ್ರನ್ನ ಕೊನೆ ಆಡ್ತಾರೆ. ಹಂಗೆ ಲಾಸ್ಟ್ನೇ ಹೋಗೋ ಅರ್ಹತೆ ಪಡೆದಿರ್ತಾರೆ. ಈಗ ಈ ಇಡ್ಸ್ನ ಇವ್ರಿಬ್ರಿಗೆ ಆಯ್ಕೆ ಆಗಿರ್ತಾರೆ. ಲಾಸ್ಟ್ನೇ ಅಂತಿಮವಾಗಿ ಇಡ್ಸ್ಗಳಲ್ಲಿ ಆಡ್ತಾರಲ್ಲ ಆದಾಗ ಇವರು ಅನ್ವಯವನ್ನು ಆಡ್ತಾರೆ. ಈ ಸ್ಪರ್ಧೆಯ 3ನೇ ನಿಯಮ. ಈಗ 12ಕ್ಕಿಂತ ಹೆಚ್ಚಿರ್ತಾರಲ್ಲ ಅವಾಗ ಮುಂದೆ ಈಗ ಇದು ಟ್ರ್ಯಾಕ್ ಐತಿ. ಇವ್ರ ಟ್ರ್ಯಾಕ್ನಾಗ 12 ಮಂದಿ ಹೆಚ್ಚಿರ್ತಾರಲ್ಲ ಅವಾಗ 2 ಫಿಕ್ಸ್ ಮಾಡ್ತೀವಿ. ಒಂದು ಮೆಡಿಗೆ ಏಕಕಾಲದಲ್ಲಿ 2 ಫಿಕ್ಸ್ ಮಾಡ್ತೀವಿ. ಈಗ ಇಲ್ಲಿಂದ ಬಿಡ್ತಾರೆ ಒಬ್ಬರು, ಇಲ್ಲಿಂದ ಬಿಟ್ರೆ ಮಾಡಿ ಇಲ್ಲೊಂದು ಇಲ್ಲಿಗೆ ಅಂದ್ರೆ ಟ್ರ್ಯಾಕ್ಗಳು ದೊಡ್ಡದಿರ್ತಾವೆ. ಅವಾಗ ಎರಡು ಇಲ್ಲಿಂದ ಮಾಡಿ ಬಿಡ್ತಾರಲ್ಲ, 2 ಕಡೆಯಿಂದ ಬಿಡ್ತಾರೆ. ಈ ಕಡೆ ಒಂದು ಕಡೆ, ಈ ಕಡೆ ಒಂದು ಗುಂಪಿನ ಬಿಡ್ತಾರೆ. ಇಲ್ಲಿಂದ ಹಿಂದೆ ಮುಂದೆ ಅಂದ್ರೆ ಇಲ್ಲೊಂದು ಇಲ್ಲಿಷ್ಟು ಒಂದು ಗುಂಪು ಇವ್ರು ಬಿಡ್ತಾರೆ. ಅದರಿಂದ ಇವರಿಂದ ಇಲ್ಲಿದ್ದಾರೆ, ಇವರಿಂದ ಇಲ್ಲಿದ್ದಾರೆ, ಇವರಿಂದ ಇನ್ನೊಂದು ಗುಂಪು ಮಾಡಿ ಬಿಡ್ತಾರೆ. ಈ ಥರ ಮಾಡಿ ಇವೆರಡು ಗ್ರೂಪ್ಗಳನ್ನು ಬಿಟ್ಟು ಗೆಲ್ತಾರೆ. ಅಂತಿಮವಾಗಿ ಉತ್ತರವನ್ನು ಹೇಳ್ತಾರೆ. ಅದರ ಪ್ರಶ್ನೆ ಕಟ್ಟಿ ಹೇಳ್ತೀರಾ? ಸ್ಪರ್ಧೆಗಳ ಪ್ರಾರಂಭದಲ್ಲಿ ಒಂದು ಪ್ರಶ್ನೆ. ಈಗ ವಕ್ರರೇಖೆ ಅಂದರೆ ಹಾಗಾದ್ರೆ ನನಗೆ ಬಂದ ವಿಷಯವನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ನನ್ನ ಹೆಸರು ಶ್ವೇತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಧ್ಯಾಯ 6 ಮೇಲಾಟಗಳು, ಮಧ್ಯಮ ಮತ್ತು ದೂರದ ಓಟಗಳು. ಪಾಠದಲ್ಲಿ ಬಂದಿರುವ ವಿಷಯ ಸ್ಪರ್ಧೆಯ ಪ್ರಾರಂಭ. 400 ಮೀಟರ್ಗಿಂತ ಹೆಚ್ಚಿನ ದೂರದ ಓಟಗಳಲ್ಲಿ ಸ್ಪರ್ಧೆಯ ಪ್ರಾರಂಭಿಕರು ಆನಿವರ್ ಮಾರ್ಕ್ ಎಂದ ತಕ್ಷಣ ಸ್ಪರ್ಧಿಗಳು ಸ್ಥಿರವಾದಾಗ ಗುಂಡನ್ನು ಹಾರಿಸುವುದರ ಮುಖಾಂತರ ಸ್ಪರ್ಧೆಯನ್ನು ಪ್ರಾರಂಭಿಸುತ್ತಾರೆ.
ಸೆಟ್ ಈ ಸ್ಪರ್ಧೆಯಲ್ಲಿ ಸೆಟ್ ಅನ್ವಯ ಇರುವುದಿಲ್ಲ. ಸೆಟ್ ಆಜ್ಞೆಯು ಅನ್ವಯ ಆಗುವುದಿಲ್ಲ ಮತ್ತು ಆನಿವರ್ ಮಾರ್ಕ್ ಎಂದ ತಕ್ಷಣ ಸ್ಪರ್ಧೆಗಳು ಸ್ಥಿರವಾದಾಗ ಗೆರೆಯನ್ನು ಮುಟ್ಟುವ ಹಾಗಿಲ್ಲ ಮತ್ತು ಮುಂದಿನ ನೆಲ ಮತ್ತು ಜಾಗದಲ್ಲಿ ಕೈಯಿಂದಾಗಲಿ ಕಾಲಿಂದಾಗಲಿ ಮುಟ್ಟುವ ಹಾಗಿಲ್ಲ. ಇಷ್ಟು ಸ್ಪರ್ಧೆಯ ಪ್ರಾರಂಭವಾದ ನಿಯಮ. ನನ್ನ ಹೆಸರು ವೆಂಕಟೇಶ್ ಡಾಕ್ಟರ್. ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಶಾಲೆ ಹೆಸರು ಶ್ರೀ ಗುರು ವೆಂಕಟೇಶ್ವರ ಪ್ರೌಢಶಾಲೆ ಕಕ್ಕೇರಿ. ದೈಹಿಕ ಶಿಕ್ಷಣದಲ್ಲಿ ಮೇಲಾಟಗಳು ಅಧ್ಯಾಯ 6 ಮಧ್ಯಮ ಮತ್ತು ದೂರದ ಓಟಗಳು. ಈ ಪಾಠದಲ್ಲಿ ನನಗೆ ಬಂದ ವಿಷಯ ಸುತ್ತು ಎಣಿಕೆ ಮಾಡುವವರು. 1500 ಮೀಟರ್ಗಿಂತ ಹೆಚ್ಚು ದೂರದ ಓಟಗಳು ಯಾವುವು? 3000 ಮೀಟರ್, 5000 ಮೀಟರ್, 6000 ಮೀಟರ್ ಇರ್ತಾವೆ. 1500 ಮೀಟರ್ಗಿಂತ ಹೆಚ್ಚಿನ ದೂರದ ಓಟಗಳ ಸ್ಪರ್ಧೆಯನ್ನು ನಡೆಸುವಾಗ ನಿರ್ಣಾಯಕರನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಸುತ್ತು ಎಣಿಕೆ ಮಾಡುವವರನ್ನು ನೇಮಿಸುತ್ತಾರೆ. ಸುತ್ತು ಎಣಿಕೆ ಮಾಡುವವರಿಗೆ ದಾಖಲೆಯ ನಮೂನೆಯನ್ನು ಒದಗಿಸಿರುತ್ತಾರೆ. ಒಬ್ಬ ಸುತ್ತು ಎಣಿಕೆ ಮಾಡುವವನಿಗೆ 4 ಜನ ಸ್ಪರ್ಧಾರ್ಥಿಗಳನ್ನು ಕೊಡುತ್ತಾರೆ. ಈಗ ಇಲ್ಲಿ 8 ಓಣಿಗಳು. ಇವು 8 ಓಣಿಗಳು. ಇಲ್ಲಿ 50 ಜನ ಅದಾರಂದ್ರೆ ಒಬ್ಬ ಸುತ್ತು ಎಣಿಕೆ ಮಾಡುವವನಿಗೆ 50 ಜನವನ್ನು ಎಣಿಸಕ್ಕೆ ಆಗಲ್ಲ. ಹಾಗಾಗಿ ಒಬ್ಬ ಸುತ್ತು ಎಣಿಕೆಗಾರನಿಗೆ 4 ಜನ ಸ್ಪರ್ಧಾರ್ಥಿಗಳನ್ನು ನೀಡಲಾಗುತ್ತದೆ. ಧನ್ಯವಾದ. ನನ್ನ ಹೆಸರು ಶಿವಕುಮಾರ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಶ್ರೀ ಗುರು ವೆಂಕಟೇಶ್ವರ ಪ್ರೌಢಶಾಲೆ ಕಕ್ಕೇರಿ. ಅಧ್ಯಾಯ 6 ಮೇಲಾಟಗಳು ಮಧ್ಯಮ ಮತ್ತು ಓಟಗಳ ದೂರದ ಓಟಗಳು. ಇದರಲ್ಲಿ ನನಗೆ ಬಂದ ಅಂಶ ಎಂದರೆ ಸ್ಪರ್ಧೆಯ ಮುಕ್ತಾಯ. ಮುಕ್ತಾಯದಲ್ಲಿ ಈಗ ಫಲಿತಾಂಶ ಇರ್ತಾವಲ್ಲ, ಎಲ್ಲ ಓಟಗಳ ಸ್ಪರ್ಧೆಯಲ್ಲಿ ಫಲಿತಾಂಶವನ್ನು ಮುಕ್ತಾಯ ತೀರ್ಪುಗಾರೇ ನೀಡ್ತಾರೆ ಮತ್ತು ಮುಕ್ತಾಯ ತೀರ್ಪುಗಾರರೆಲ್ಲರೂ ರ್ಯಾಂಕಿನ ಒಳಭಾಗದಲ್ಲಿ ಒಂದೇ ಸ್ಥಾನದಲ್ಲಿ ನಿಂತು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಹಾಗೂ ರ್ಯಾಂಕಿನ ಮುಕ್ತಾಯದ ಗೆರೆಗೆ ನೇರವಾಗಿ ನಿಂತುಕೊಂಡು ಮುಕ್ತಾಯದ ಕಂಬಗಳಿಂದ 5 ಮೀಟರ್ ಅಂತರದಲ್ಲಿ ನಿಂತುಕೊಂಡು ತಮ್ಮ ಕರ್ತವ್ಯವನ್ನು ತಾವು ನಿರ್ವಹಿಸ್ತಾರೆ. ಹಾಗೂ